ರಾಮ ಮಂದಿರದ ದೇಣಿಗೆ ದುಡ್ಡನ್ನ ಕದ್ದಂತಹ ಕಳ್ಳರಿಗೆ ಶಾಕ್ ಕೊಡೋ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತೀವಿ. ಅಯೋಧ್ಯೆ ರಾಮ ಮಂದಿರ ದೇಣಿಗೆ ಹಗರಣ ಇಡೀ ದೇಶದಾದ್ಯಂತ ಕೋಲಾಹಲಕ್ಕೆ ಕಾರಣ ಆಗಿದೆ. ಪೊಲೀಸರಿಂದ ತನಿಖೆ ತೀವ್ರಗೊಳ್ತಾ ಇದೆ. 8 ಆರೋಪಿಗಳ ಮನೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಬೆಳ್ಳಂಬೆಳಗ್ಗೆ ಪೊಲೀಸರು ದಾಳಿ ಮಾಡಿ ಇನ್ನೇನೇನು ದಾಖಲೆಗಳು ಸಿಗುತ್ತೆ, ಇನ್ನೇನೇನು ಬೆಲೆ ಬಾಳೋ ವಸ್ತುಗಳು ಸಿಗುತ್ತೆ ಅಂತ ದಾಳಿಗೆ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದೊಡ್ಡ ಲೂಟಿ ಆಗಿದೆ ಇವರಿಂದ ಅನ್ನೋದು ಆರೋಪ. ನೋಡಿ, ಮರ್ಯಾದ ಪುರುಷನ ಸ್ಥಳದಲ್ಲೇ, ಇಡೀ ದೇಶದ ಆಸ್ಮಿತೆ ಅನ್ನುವಂತಹ ಬಾಲರಾಮನ ಸ್ಥಳದಲ್ಲೇ ಹಿಂಗಾಯ್ತಲ್ಲ ಅನ್ನುವಂತಹ ಆಕ್ರೋಶ ಜನರಿಗಿದೆ. ತನಿಖೆ ನಡೀತಾ ಇರುವಂತಹ ರೀತಿ ಬಗ್ಗೆ ಕೂಡ ಸಾಕಷ್ಟು ಆಕ್ಷೇಪಗಳಿದೆ. ಇಷ್ಟರ ಮಧ್ಯೆ ಕೂಡ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. 8 ಆರೋಪಿಗಳ ಮನೆ ಮೇಲೆ ಪೊಲೀಸರು ದಾಳಿ ನಡೆಸಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಬೆಳ್ಳಂಬೆಳಗ್ಗೆ ಈ ಶೋಧ ಕಾರ್ಯಾಚರಣೆಯಲ್ಲಿ ಏನೇನು ಸಿಕ್ಕಿದೆ ಅನ್ನೋದನ್ನು ನೋಡಬೇಕಾಗತ್ತೆ. ಫಸ್ಟು ಇದು 8 ಕೋಟಿ 10 ಕೋಟಿ ಅಂತ ಶುರುವಾಯಿತು. ಆಮೇಲೆ 200 ಕೋಟಿ ತನಕ ಸ್ಕ್ಯಾಮ್ ಆಗಿದೆ ಅನ್ನೋದು ಅಲ್ಲಿ ತನಕ ಬಂದು ನಿಂತಿದೆ. ಹೇಗೆ ದುಡ್ಡನ್ನು ಎಗರಿಸಿದ್ದಾರೆ, ಶರ್ಟು ಪ್ಯಾಂಟು ಒಳಗಡೆ ಎಲ್ಲ ದುಡ್ಡನ್ನು ತೊಗೊಂಡು ಹೋಗಿರೋದು, ಆಮೇಲೆ ಬೆಳ್ಳಿ ಐಟಮ್ಸ್ಗಳನ್ನು ಕರಗಿಸ್ಬಿಟ್ಟು ಅದರಲ್ಲಿ ದುಡ್ಡು ಮಾಡಿರೋದು, CCTVಯನ್ನು ಮರೆಮಾಚಿ ದುಡ್ಡು ಮಾಡಿರೋದು, ಈ ಥರ ಸುಮಾರು ಜನ ಸಂಪತ್ತನ್ನು ವೃದ್ಧಿಸ್ಕೊಂಡಿರೋ ಬೆನ್ನಲ್ಲೇ ಮನೆಗಳಿಗೆ ದಾಳಿ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗ 8 ಜನ ಆರೋಪಿಗಳ ಮನೆ ಮೇಲೆ ದಾಳಿ ಆಗಿದೆ. ಏನೇನು ಸಿಕ್ಕಿದೆ ಮತ್ತು ದಾಳಿಯ ಸಂದರ್ಭದಲ್ಲಿ ಗೊತ್ತಾಗಿರೋ ಹೊಸ ವಿಚಾರಗಳು ಏನು? 8 ಜನ ಆರೋಪಿಗಳನ್ನ ಈಗ ಕಸ್ಟಡಿಗೆ ತೆಗೆದುಕೊಂಡಿರುವಂತದ್ದು. ಇವರ ಮನೆಗಳ ಮೇಲೆ ಈಗ ದಾಳಿ ಮಾಡುವಂತ ಕೆಲಸವನ್ನ ಕೂಡ ಸದ್ಯಕ್ಕೆ ಪೊಲೀಸರು ಮಾಡಿರುವಂತದ್ದು. ಯಾಕೆಂದ್ರೆ ಸಾಕಷ್ಟು ದೊಡ್ಡ ಪ್ರಮಾಣದ ಹಣ ಇವರು ಕಳ್ಳತನ ಮಾಡಿರುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಈ ಹಿಂದೆ ಕೂಡ ಆರೋಪಿಗಳನ್ನ ವಶಕ್ಕೆ ಪಡಿಬೇಕಾದಂತ ಸಂದರ್ಭದಲ್ಲಿ 79 ಲಕ್ಷದಷ್ಟು ಕ್ಯಾಶ್ ಅನ್ನ ರಿಕವರಿ ಮಾಡ್ಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಮತ್ತೆ ಈ 8 ಜನ ಆರೋಪಿಗಳೇನಿದ್ರು ಅವರ ಆಸ್ತಿಯಲ್ಲಿ ಏಕಾಏಕಿ ವೃದ್ಧಿಯಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಲಿಕ್ವಿಡ್ ಅಲ್ಲದೆ ಆಸ್ತಿಯ ರೂಪದಲ್ಲಿ ಕೂಡ ಈ ಕಳ್ಳತನದ ಹಣ ಇರುವಂತ ಸಾಧ್ಯತೆಗಳು ಕೂಡ ಇದಾವೆ. ಸೊ ಹೀಗಾಗಿ ದಾಖಲೆಗಳನ್ನ ಪರಿಶೀಲಿಸುವಂತ ಕೆಲಸಗಳನ್ನ ಕೂಡ ಈಗ ಸದ್ಯಕ್ಕೆ ಅಧಿಕಾರಿಗಳು ಮಾಡ್ತಿದ್ದಾರೆ. ಒನ್ಸ್ ರೈಡ್ ಮುಗಿದ ಬಳಿಕ ಏನ್ ಸಿಕ್ಕಿದೆ ಅನ್ನುವಂಥದ್ರ ಬಗ್ಗೆ ಅಧಿಕೃತವಾದಂತ ಮಾಹಿತಿಗಳು ಬರುವ ಸಾಧ್ಯತೆಗಳಿದಾವೆ. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ.